ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಲಾಸ್ಟ್ ಫ್ರೈಡೇ ವ್ಲಾಗ್ ಆಗಿರತ್ತೆ. ಇನ್ನು ಫ್ರೈಡೇ ಇವತ್ತು ನಾವು 3 ಜನ ರೆಡಿಯಾಗಿ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ಹೇಳ್ತೀನಿ. ನಾವೀಗ ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಯಾವಾಗಲೂ ಅಕ್ಕನ ಮನೆಗೆ ಅಂತ ಹೇಳ್ತಿದ್ನಲ್ಲ, ಈಗ ಸ್ಪೆಷಲಾಗಿ ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ನಮ್ಮ ಅಣ್ಣ ಅವರು ಇನ್ನು ಮದುವೆ ಆಯ್ತಲ್ಲ ನಮ್ಮ ಅಣ್ಣನಿಗೆ, ಸೊ ಅವರು ಹೊಸ್ದಾಗೆ ಮನೆ ಮಾಡಿ ಹಾಲು ಉಗ್ಸೋ ಪೂಜೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ಆ ಪೂಜೆನ ಅಟೆಂಡ್ ಆಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಕೊನೆಯದಾಗಿ ಮೆಟ್ರೋ ಇಳಿಬೇಕಾದ್ರೆ ಮೆಟ್ರೋ ಅಂತೂ ಫುಲ್ ಖಾಲಿ ಇತ್ತು. ನಮ್ಮ ಮಕ್ಕಳು ನೋಡಿ ಹೆಂಗೆ ಆಟ ಆಡ್ತಿದ್ದಾರೆ ಅಂತ ಹೇಳಿ. ಇನ್ನು ಮನೆಗಂತೂ ರೀಚ್ ಆಗಿದ್ದಾಯಿತು. ಇನ್ನು ಬೆಳಗ್ಗೆನೆ ಪೂಜೆ ಮಾಡ್ತಿರೋದು. ಇಲ್ಲಿ ನಮ್ಮ ಅಣ್ಣನ ವೈಫು ಸುಷ್ಮಾ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಶುಕ್ರವಾರ ಹನುಮಾನ್ ಜಯಂತಿ ಇತ್ತು. ಸೊ ಹಾಗಾಗಿ ಇವರು ಶುಕ್ರವಾರನೇ ಮಾಡೋದು ತುಂಬ ಒಳ್ಳೆಯದು. ಅದರಲ್ಲಿ ಅವತ್ತು ಡೇ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಪೂಜೆ ಮಾಡಿದ್ದಾಯಿತು. ಅದರಲ್ಲಿ ಅಮ್ಮನ ಮನೆ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಸೊ ಹಾಗಾಗಿ ಅಲ್ಲೆಲ್ಲ ಪೂಜೆ ಮಾಡ್ತಿದ್ದಾರೆ. ಆ ಮಂತ್ರಗಳೆಲ್ಲ ಕೇಳಿಸ್ತಾ ಇದೆ. ಇನ್ನು ನಾವು ಕೂಡ ಬೆಳಗ್ಗೆ 9 ಗಂಟೆ ಒಳಗೆ ಪೂಜೆನೆಲ್ಲ ಮುಗಿಸಿದ್ದಾಯಿತು. ಹೇಳಬೇಕು ಅಂದರೆ ಪೇಂಟ್ ಕೂಡ ಮಾಡಿಸಿಲ್ಲ ಮನೆದು, ನಿಮಗೆ ಕಾಣಿಸ್ತಾ ಇರ್ಬೋದು. ಬಟ್ ಟೆನ್ಷನಲ್ಲಿ ಇವತ್ತೇ ತುಂಬ ಚೆನ್ನಾಗಿದೆ ದಿನ ಅಂತ ಹೇಳಿಬಿಟ್ಟು ಇನ್ನು ಪೂಜಾರಿ ಪುರೋಹಿತರನ್ನ ಕೇಳಿದ್ರೆ ಅವರು ಹೇಳಿದ್ರಂತೆ, ಸೊ ನೀವು ಜಸ್ಟು ನೆಲ ಒರೆಸಿ ಆ ಥರ ಕ್ಲೀನ್ ಮಾಡಿಕೊಂಡು ಮೇಲ್ಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನೊಂದು ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರಂತೆ. ಆಮೇಲೆ ಬೇಕಿದ್ದರೆ ಪೇಂಟ್ ಮಾಡಿಸ್ಬೋದು ಅಂತ ಹೇಳಿದ್ರಂತೆ. ಸೊ ಇನ್ನು ಅದನ್ನೇ ನಾವು ಕೂಡ ಫಾಲೋ ಮಾಡಿದ್ದಾಯಿತು. ಇನ್ನು ಬಂದು ಇಲ್ಲಿ ಮನೇಲಿ ಸ್ವಲ್ಪ ಕ್ಲೀನ್ ಮಾಡಿ ಪೂಜೆ ಮಾಡ್ತಾ ಇದ್ದೀವಿ ಅಷ್ಟೇ. ಇನ್ನು ನೆಕ್ಸ್ಟ್ ವೀಕ್ ಹಾಗೆ ಪೇಂಟ್ ಎಲ್ಲ ಮಾಡಿಸಾದ್ಮೇಲೆ ಇನ್ನು ಅವರು ಶಿಫ್ಟ್ ಆಗ್ತಾರೆ, ನಮ್ಮ ಅಣ್ಣ ಮತ್ತು ಅವ್ರ ವೈಫು. ಇವಾಗ ಅವ್ರು ಪೂಜೆ ಮಾಡಿದ್ದಾಯಿತು. ಇನ್ನು ನಾನಂತೂ ಪೂಜೆ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮಮ್ಮ ನಮ್ಮ ಸಿಸ್ಟರ್ ಕೂಡ ಬಂದಿಲ್ಲ. ಅವ್ರಿಗೂ ಕೂಡ ಊರಲ್ಲಿ ಒಂದು ಪೂಜೆ ಇದೆ ಅಂತ ಹೇಳಿಬಿಟ್ಟು ಅವರು ಕೂಡ ಅಲ್ಲೇ ಇದ್ದಾರೆ. ಇನ್ನೇನು ಮಾಡೋದು, ಟೈಮ್ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬೇಗ ಬಂದು ನಾವೇ 3 ಜನ ಪೂಜೆ ಮಾಡಿದ್ದಾಯಿತು. ಬಾಗಮ್ಮೆ ನೀನು ಯಾಯ್ ಇನ್ನು ಪೂಜೆ ಎಲ್ಲ ಆದಮೇಲೆ ನನಗೆ ನಮ್ಮ ಅತ್ತೆಗೆ ಅರಿಶಿನ ಕುಂಕುಮ ಎಲ್ಲ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವತ್ತು ಈ ಪೂಜೆಗೆ ಎಲ್ಲರೂ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಇನ್ನೊಂದು ಏನಂತಂದರೆ ಈ ಡೇಸ್ ಚೆನ್ನಾಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬೇಗ ಪೂಜೆ ಮಾಡಿದ್ದಾಯಿತು. ಆ್ಯಂಡ್ ನಾವು ಯಾರನ್ನೂ ಕೂಡ ಇನ್ವೈಟ್ ಮಾಡಿಲ್ಲ, ನಾವಷ್ಟೇ 3 ಜನ ಬಂದು ಪೂಜೆ ಮಾಡಿದ್ದು.
ಇವತ್ತು ಹನುಮಾನ್ ಜಯಂತಿ ಇರೋದ್ರಿಂದ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ನೋಡಿ, ಇಲ್ಲಿಂದ ಅಲ್ಲಿ ತನಕ ಮಾಡಿದ್ದಾರೆ. ನಮ್ಮನ ಮನೆಗೆ ಮತ್ತು ದೇವಸ್ಥಾನಕ್ಕೆ ಜಸ್ಟ್ ಒಂದು 2-3 ಬಿಲ್ಡಿಂಗ್ ಏನೋ ಗ್ಯಾಪ್ ಇರೋದು ಅಷ್ಟೇ. ತುಂಬ ನಿಯರ್ ಇದೆ ಟೆಂಪಲ್ ಅಂತೂ. ಆರಾಮಾಗಿ ನಮ್ಮ ಅಣ್ಣ ಅತ್ತಿಗೆ ಡೈಲಿ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ಬೋದು. ಆ್ಯಂಡ್ ಇಲ್ಲಂತೂ ಯಾವಾಗಲೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗೆ ಪೂಜೆಗಳಂತೂ ನಡೀತಾ ಇರುತ್ತೆ ನೋಡಿ. ತುಂಬ ಚೆನ್ನಾಗಿ ಅಲಂಕರಣ ಮಾಡಿದಾರಲ್ವಾ. ದೇವ್ರ ಮುಖನಂತೂ ಇನ್ನೂ ತೋರಿಸ್ತಾ ಇಲ್ಲ, ಕರ್ಟನ್ ಹಾಕಿದ್ದಾರೆ. ಸೊ ಪೂಜೆ ಬಂದು 11:30ಗೆ ಅಂತ ಹೇಳಿದ್ರು. ಇನ್ನು ನಾವು ದೇವಸ್ಥಾನಕ್ಕೆ ಬಂದ್ವಿ. ಮನೆಯಲ್ಲೆಲ್ಲ ಹಾಲು ಉಗ್ಸಿ ಪೂಜೆ ಆದಮೇಲೆ ದೇವಸ್ಥಾನಕ್ಕೆ ಬಂದ್ವಿ. ಇನ್ನು ಇಲ್ಲಿ ಅವರು ಹೇಳಿದ್ರು 11:30ಗೆ ಪೂಜೆ ಸ್ಟಾರ್ಟ್ ಆಗೋದು. ಇನ್ನು ಹೋಮ ಎಲ್ಲ ಸೆಟ್ ಮಾಡಿದ್ದಾರೆ ನೋಡಿ. ಸೊ ಹೋಮ ಎಲ್ಲ ಮುಗಿಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಇನ್ನು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಇನ್ನು ನಾವಂತೂ ಜಸ್ಟ್ ಹಂಗೆ ದರ್ಶನ ಮಾಡಿಕೊಂಡು ಆಮೇಲೆ ಅರ್ಚನೆ ಎಲ್ಲರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಇನ್ನು ರಿಟರ್ನ್ ಅಂತೂ ಮನೆಗೆ ಬಂದಿದ್ದಾಯಿತು. ಇಲ್ಲಿ ಬಂದಮೇಲೆ ಇನ್ನು ಪೂಜೆ ಎಲ್ಲ ಆದಮೇಲೆ ಇನ್ನು ಹಾಲು ಉಗ್ಸಿದ್ರಲ್ವ, ಇನ್ನು ಅದೇ ಹಾಲು ಎಲ್ಲರೂ ಕೂಡ ಸ್ವಲ್ಪ ಹಾಲೆಲ್ಲ ಕುಡಿದು ಇನ್ನು ಮನೆಗಂತೂ ಹೋಗಿದ್ದಾಯಿತು. ಸೊ ನಮ್ಮ ಅಕ್ಕನ ಮನೆಗೆ ಹೋಗಿ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಂತ ಹೇಳಿ ಅಲ್ಲಿ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದಾಯಿತು. ಇನ್ನು ನಮ್ಮ ಅಕ್ಕನ ಮನೆ ಹತ್ರ ಬಂದು ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ಗಣೇಶ ಟೆಂಪಲ್ ಅಂತ ಕರೀತಾರೆ, ಬಟ್ ಈ ದೇವಸ್ಥಾನದಲ್ಲಿ ತುಂಬ ದೇವರುಗಳಿದೆ. ಸೊ ಎಲ್ಲ ದೇವ್ರಿಗೂ ಕೈ ಮುಗಿತಾ ಇದ್ದೀವಿ. ಎಷ್ಟು ದೇವರಿದ್ದಾರೆ ಗೊತ್ತಾ, ಶಿವ, ಪಾರ್ವತಿ, ವೆಂಕಟೇಶ್ವರ ಸ್ವಾಮಿ, ಸೀತಾರಾಮ, ಶನಿ ಮಹಾತ್ಮ, ಆಂಜನೇಯ ಸ್ವಾಮಿ, ಮತ್ತು ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ, ಚಾಮುಂಡೇಶ್ವರಿ ತಾಯಿ. ಸೊ ಈ ಥರ ಮತ್ತು 9 ಲಕ್ಷ್ಮಿಗಳು, ನವಗ್ರಹ, ಎಷ್ಟು ದೇವರಿದೆ. ಅಯ್ಯಪ್ಪ ಸ್ವಾಮಿ ಕೂಡ ಇದ್ದಾರೆ. ಸೊ ಹಾಗೆ ಅಯ್ಯಪ್ಪ ಸ್ವಾಮಿ ಅವ್ರದ್ದು ಪೂಜೆ ಕೂಡ ಇಲ್ಲಿ ನಡೀತಾ ಇತ್ತು. ಸೊ ಇದರಲ್ಲಿ ನಮ್ಗೆ ಒಂದು 3 ಜನ ಗೊತ್ತಿರೋರಿದ್ರು, ಅವರೆಲ್ಲ ಇನ್ವೈಟ್ ಮಾಡಿದರು ಬನ್ನಿ ಪೂಜೆಗೆ ಅಂತ ಹೇಳಿ. ಸೊ ಅದು ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಇನ್ನು ಈ ದೇವಸ್ಥಾನಕ್ಕೆ ಬಂದಿದ್ದಾಯಿತು. ಹಾಗೆ ಹನುಮಾನ್ ಜಯಂತಿ ಇರೋದ್ರಿಂದ ಇನ್ನು ಇಲ್ಲಿ ಕೂಡ ತುಂಬ ಸ್ಪೆಷಲ್ ಆಗಿರುತ್ತೆ ಪೂಜೆ ಅಂತ ಹೇಳಿ ಇನ್ನು ಇಲ್ಲಿ ಕೂಡ ಬಂದಿದ್ದಾಯಿತು. ಇಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ಡೈರೆಕ್ಟ್ ನಮ್ಮ ಮಾಮನ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನು ಹೋಗ್ತಾ ಅಂದಿವಿ ಅಲ್ಲಿ ಕೂಡ ಈ ಥರ ಮಾರಮ್ಮನ ದೇವಸ್ಥಾನಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕರಣ ಮಾಡಿದ್ದಾರೆ. ಸೊ ಮಾರಮ್ಮನ ದೇವಸ್ಥಾನ ಅಂದರೆ ನಮ್ಮ ಫೇವ್ರೆಟ್ ಗಾಡು. ಸೊ ಹಾಗೆ ಇಲ್ಲಿ ಕೂಡ ಪೂಜೆ ಮಾಡಿಕೊಂಡು ಇನ್ನು ಇಲ್ಲಿ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ಅಲ್ಲಿ ಕೂಡ ಪೂಜೆ ನಡೀತಾ ಇತ್ತು. ಅಲ್ಲಂತೂ ನೋಡಿ ಎಷ್ಟು ಕ್ರೌಡ್ ಇದೆ, ಕ್ಯೂವಲ್ಲಿ ನಿಂತಿದ್ದಾರೆ. ಇನ್ನು ಅಷ್ಟು ಕ್ಯೂವಲ್ಲಿ ನಿಂತ್ಕೊಂಡು ಪೂಜೆ ಮಾಡಿಸ್ಕೊಂಬರೋಕ್ಕಾಗಲ್ಲ. ಇನ್ನು ಆಲ್ರೆಡಿ 2 ದೇವಸ್ಥಾನ ವಿಸಿಟ್ ಮಾಡಿದ್ದೀವಿ ಅಂತ ಹೇಳಿ ಇನ್ನು ಕೊನೆಯದಾಗಿ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಇಸ್ಕೊಂಡು ಈಗ ಡೈರೆಕ್ಟ್ ನಮ್ಮ ಮಾಮನ ಮನೆಗೆ ಹೋಗಿ ಸರ್ಪ್ರೈಸ್ ಕೊಡ್ತೀವಿ ನೋಡಿ. ಕುಂಡಿಗಳು ನೋಡೋಣ ಅಂತ ನಾನು ಕೆಲಸಗೊಳ್ತಿರೋದು. ಹಾಯ್ ಹಾಯ್ ಇಲ್ಲಿ ನೋಡಿ ಇಬ್ರು ಫೋಟೋಶೂಟ್ ಮಾಡಿಸ್ಕೊಂತಾ ಇದ್ದಾರೆ. ವಾವ್ ಗವ್ಯ ಬೇರೆ ಸ್ಟೈಲ್. ಸೂಪರ್ ಗಮ್ಯ ನೀನು ಎಲ್ಲ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇಲ್ಲಂತೂ ಫೋಟೋಶೂಟ್ ನಡೀತಾ ಇದೆ. ನನ್ನ ಕಸಿನ್ ಫೋಟೋ ಶೂಟ್ ಮಾಡ್ತಿದ್ದಾನೆ ನಮ್ಮ ಗವ್ಯ ನೋಡಿ ಏನು ಮಾಡ್ತಿದ್ದಾಳೆ. ಸೊ ನಮ್ಮ ಮಾಮ ಅವ್ರ ಮನೆ ಹತ್ರ ಬಂದಿದ್ದೀನಿ. ಕಮ್ ಇನ್ ಸೈಡ್, ಬನ್ನಿ ಹೋಗೋಣ ಒಳಗಡೆ. ಕಳ್ಳಿ ಇನ್ನು ನಮ್ಮ ವರ್ತೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಅಂತ ಹೇಳಿಬಿಟ್ಟು ನಾನಂತೂ ಪೂಜೆ ಮುಗಿಸ್ಕೊಂಡು ಆದಷ್ಟು ಬೇಗನೆ ಅಲ್ಲಿ ಮನೆ ಬಿಟ್ಟೆ. ಸೊ ಅರೌಂಡ್ 12:30 1 o'clock ಅಂತೂ ಮೆಟ್ರೋ ಹತ್ತಿದ್ದೀನಿ. ಇನ್ನು ವೈಟ್ ಫೀಲ್ಡ್ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡು ಇಲ್ಲಿಂದ ಬಸ್ ಹತ್ಕೊಂಡು ಮನೆಗಂತೂ ಹೋಗ್ತೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.